ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಸ್ವಾಮಿಯಾಗಿ ರಕ್ಷಿಸೋ ಶ್ರೀಹರಿ ನಮ್ಮ ಸ್ವಾಮಿಯಾಗಿ ರಕ್ಷಿಸೋ. ಸರ್ವ ವಿಷಯಗಳಲ್ಲಿ ಶ್ರೀಹರಿ ನಮ್ಮ ಸ್ವಾಮಿಯಾಗಿ ರಕ್ಷಿಸೋ. ಲಕ್ಷ್ಮೀ ವೆಂಕಟೇಶ ರೂಪ ಅಲಂಕಾರ ಒಂದೇ ಕಡೆ ಒಂದೇ ರಂಗೋಲಿದಾಗ ತೋರಿಸ್ತಾ ಇದ್ದೀನಿ. ಸಹಸ್ರದಳ ಪದ್ಮ ಅಂದರೆ ಲಕ್ಷ್ಮೀದೇವಿ ಸ್ವರೂಪ ಅಲ್ಲ, ಇದರ್ಕ ವೆಂಕಟೇಶ ದೇವ್ರನ್ನ ಅಲಂಕರಿಸಿ ತೋರಿಸ್ತೀನಿ. ಇದೇ ರಂಗೋಲಿಗೆ ಶೇಷಶಯನ ಆದಂಗ ದೇವರ ಅಲಂಕಾರ ಕಾಣಿಸೋಂಗ ಪದ್ಮಲಿಂತ ಶೇಷದೇವ್ರನ್ನ ಕೂಡ ಅಲಂಕರಿಸಿ ತೋರಿಸ್ತಾ ಇದ್ದೀನಿ. ಸಹಸ್ರದಳ ಪದ್ಮ ಚುಕ್ಕಿಲಿಂತ ಹಾಕಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಗೀಟಗಳು ಬರೆದು ಲೈನ್ಸಲ್ಲಿಂತ ಹಾಕ್ತಿದ್ನಲ್ಲ, ಈಗ ಚುಕ್ಕಿಲಿಂತ ಪೆಟಲ್ಸ್ ಎಲ್ಲ ಪ್ರತಿಯೊಂದು ದಳ ನೀಟಾಗಿ ಈಕ್ವಲ್ ಆಗಿ ಬರೋಂಗ ಹಾಕ್ತಾ ಇದ್ದೀನಿ. ಮೊದಲಿಗೆ ಹಾಕಿದಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ತಿರ್ಬೋದು, ಚುಕ್ಕಿಲಿಂತ ಹಾಕ್ತಾ ಇವಲ್ಲ ಆಗಲಿ ಒಂದು ತಂಡ ಹಾಕಿ ಪ್ರಾಕ್ಟೀಸ್ ಮಾಡಿದರೆ ರಂಗೋಲಿ ನೀಟಾಗಿ ಈಸಿಯಾಗಿ ಪ್ರತಿಯೊಂದು ದಳ ಈಕ್ವಲ್ ಆಗಿ ಕಾಣಿಸ್ತದೆ. ರಂಗೋಲಿ ಅಲಂಕಾರ ಭಾಳ ಚಲೋ ಕಾಣಿಸ್ತದೆ. ಇದರಲ್ಲಿ ದೇವರ ಅಲಂಕಾರ ಇನ್ನೂ ಭಾಳ ಚಲೋ ಬಂದದ ರಂಗೋಲಿ. ವಿಡಿಯೋದಾಗ ನೋಡ್ತಾ ಇರಲ್ಲ, ವಿಡಿಯೋನ ಫಾಲೋ ಆಗ್ರಿ. ನಿಮ್ಗೆ ಬಂದ ರೀತಿಯಲ್ಲಿ ಕೂಡ ರಂಗೋಲಿ ಅಲಂಕರಿಸಬಹುದು. ನಾನು ಈ ರೀತಿಯಲ್ಲಿ ಹಾಕಿ ಪ್ರತಿಯೊಂದು ದಳನ ಈಕ್ವಲ್ ಆಗಿ ನಾವು ಬಿಡಿಸ್ಬೋದು ಅಂತೇಳಿ ಹಿಂಗೆ ಪ್ರಾಕ್ಟೀಸ್ ಮಾಡಿ ಹಾಕೀನಿ. ನಾನು ನಿಮ್ಮ ಥರನೇ ಇವೇ ರಂಗೋಲಿಗಳು ಒಂದ್ಸಲ ಹಾಕಿ ಪ್ರಾಕ್ಟೀಸ್ ಆಗಿಂದ ನಿಮ್ಮೆಲ್ಲರಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಎಲ್ಲರೂ ಮೆಸೇಜ್ ಮಾಡ್ತಾ ಇರಲ್ಲ, ಪ್ರತಿನಿತ್ಯ ಮನೆ ಮುಂದೆ ಹಾಕುವ ರಂಗೋಲಿ ಕೂಡ ಹಾಕಿ ತೋರಿಸ್ರಿ ಅಂತೇಳಿ. ಇದು ದೇವ್ರ ಮನೆ ರಂಗೋಲಿ, ದೇವ್ರ ಕಟ್ಟೆ ಮೇಲೆ ಹಾಕೋ ರಂಗೋಲಿಗಳು ಮಾತ್ರನೇ ಈ ಚಾನಲ್ದಾಗ ತೋರಿಸ್ತೀನಲ್ಲ, ಇವು ಮಾತ್ರನೇ ಇರ್ತವೆ. ಈ ಚಾನಲ್ದಾಗ ಓನ್ಲಿ ದೇವ್ರ ರಂಗೋಲಿಗಳು ಮಾತ್ರನೇ ತೋರಿಸ್ತಾ ಇದ್ದೀನಿ. ನೀವೆಲ್ಲರೂ ಅರ್ಥ ಮಾಡ್ಕೊತೀರಿ ಅಂತ ಹೇಳಿ ಅಂದ್ಕೊತಾ ಇದ್ದೀನಿ. ಪ್ರತಿಯೊಂದು ರಂಗೋಲಿದಾಗ ದೇವ್ರನ್ನ ಮಾತ್ರನೇ ಅಲಂಕರಿಸಿ ತೋರಿಸ್ತಾ ಇದ್ದೀನಿ. ಇವೆಲ್ಲ ಮನೆ ಮುಂದೆ ಹಾಕುವ ರಂಗೋಲಿಗಳು ಅಲ್ಲ, ಓನ್ಲಿ ದೇವ್ರ ಕಟ್ಟಿ ಮೇಲೆ ತುಳಸಿ ಬೃಂದಾವನ ಮುಂದೆ ಮಾತ್ರನೇ ಈ ರಂಗೋಲಿಗಳು ಹಾಕಬಹುದು. ತುಳಿವಲ್ದ ಜಾಗದಾಗ ಮಾತ್ರನೇ ಇವೆಲ್ಲ ರಂಗೋಲಿಗಳು ಬಿಡಿಸಬೇಕು. ಈಗ ವಿಡಿಯೋದಾಗ ನೋಡ್ತಾ ಇರಲ್ಲ, ಆಲ್ರೆಡಿ ಈ ರಂಗೋಲಿ ಎಲ್ಲರಿಗೂ ಬರ್ತಿರ್ಬೋದು. ಮತ್ತೊಂದು ಸಲ ಚುಕ್ಕಿಲಿಂತ ಹಿಂಗೆ ಹಾಕಿ ಪ್ರಯತ್ನ ಮಾಡೀನಿ. ಯಾಕಂದರೆ ಪ್ರತಿಯೊಂದು ದಳ ಈಕ್ವಲ್ ಆಗಿ ಬರೋಂಗ ರಂಗೋಲಿ ಕೂಡ ನೀಟಾಗಿ ಈಸಿಯಾಗಿ ಹಾಕಬಹುದು ಅಂತ ಹೇಳಿ ಹಿಂಗೆ ಹಾಕಿ ತೋರಿಸ್ತೀನಿ. ಒಂದು ವೇಳೆ ಕಷ್ಟ ಅನಿಸಿದರೆ ನಿಮ್ಗೆ ಬಂದ ರೀತಿಯಲ್ಲಿ ರಂಗೋಲಿನ ಅಲಂಕರಿಸಿರಿ. ಈ ರಂಗೋಲಿ ಅಲಂಕಾರ ಮಾತ್ರ ನಿಮ್ಗೆ ಬಂದ ರೀತಿಯಲ್ಲಿ ಸಹಸ್ರದಳ ಪದ್ಮ ಹಾಕಿ ಅಲಂಕಾರ ಮಾತ್ರ ದೇವರ ಅಲಂಕಾರ ನಾನು ವಿಡಿಯೋದಾಗ ತೋರಿಸಿದಂಗೆ ಅಲಂಕರಿಸಿರಿ. ರಂಗೋಲಿ ಅಲಂಕಾರ ಎಲ್ಲ ಆಗಿಂದ ಭಾಳ ಚಲೋ ಬಂದದ. ರಂಗೋಲಿ ಕಣ್ಣು ತುಂಬ ದೇವರು ಕಾಣಿಸ್ತಾನ. ರಂಗೋಲಿ ಅಲಂಕಾರ ಮಾತ್ರ ಬಹಳ ಚಲೋ ಬಂದದ. ಸಹಸ್ರದಳ ಪದ್ಮಕ್ಕೆ ಕೂಡ ಲಕ್ಷ್ಮೀದೇವಿ ಅಲಂಕಾರ ಮಾತ್ರನೇ ತೋರಿಸಿನಲ್ಲ. ಈಗ ಲಕ್ಷ್ಮೀ ವೆಂಕಟೇಶನ ಇಬ್ಬರನ್ನ ಒಂದೇ ಕಡೆ ಬಿಡಿಸಿನಲ್ಲ, ಅಲಂಕಾರ ಮಾತ್ರ ಬಹಳ ಚಲೋ ಬಂದದ. ನೀವೆಲ್ಲರೂ ತಪ್ಪಲಾರ್ದೆ ಈ ರಂಗೋಲಿನ ಪ್ರಯತ್ನಿಸ್ತೀರಿ ಅಂತೇಳಿ ಅಂದ್ಕೊತಾ ಇದ್ದೀನಿ. ಎಲ್ಲರೂ ರಂಗೋಲಿ ದೊಡ್ಡದಾಗಿ ಹಾಕಿ ತೋರಿಸ್ರಿ ಅಂತೇಳಿ ಹೇಳ್ತಾ ಇರಲ್ಲ, ದೊಡ್ಡದು ಹಾಕೋದು ಭಾಳನೇ ಕಷ್ಟ ನನ್ನ ಕೈಗೆ. ಈ ರೀತಿಯಲ್ಲಿ ಇಷ್ಟೇ ಹಾಕೋದು, ಇದೇ ಸೈಜ್ನಲ್ಲಿ ಪ್ರತಿಯೊಂದು ರಂಗೋಲಿ ಹಾಕೋದು ಅಭ್ಯಾಸ ಆಗೋಯದ. ಒಂದೇ ಮಣಿ ಮೇಲೆ ಇವೆಲ್ಲ ರಂಗೋಲಿಗಳು ಹಾಕೋದು ಅಭ್ಯಾಸ ಅಷ್ಟೇ. ಇಷ್ಟಕ್ಕಂತ ದೊಡ್ಡದು ಹಾಕಿದರೆ ರಂಗೋಲಿ ಕೈ ಕೂಡಲ್ದು ಬರಲ್ದು. ರಂಗೋಲಿ ದೊಡ್ಡದಾಗಿ ಹಾಕಿ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ರಂಗೋಲಿಗೆ ಶೇಷದೇವರನ್ನ ಕೂಡ ಪದ್ಮಲಿಂತ ಬರೆದು ಅಲಂಕರಿಸಿನಿ. ಅದು ಕೂಡ ಈಸಿಯಾಗಿ ಹಾಕ್ಬೋದು. ಈ ರೀತಿಯಲ್ಲಿ ರಂಗೋಲಿನ ಸ್ಟಾರ್ಟ್ ಮಾಡಿದರೆ ಪೆಟಲ್ಸ್ ಎಲ್ಲ ಒಂದೊಂದು ದಳ ಈಕ್ವಲ್ ಆಗಿ ನೀಟಾಗಿ ಒಂದೇ ರೀತಿಯಲ್ಲಿ ಕಾಣಿಸ್ತವೆ. ಈಗ ರಂಗೋಲಿ ಹಾಕುವ ವಿಧಾನ ನೋಡ್ರಿ. ಆನಂದ ತೀರ್ಥ ಗುರುವಂತರ್ಯಾಮಿ ರಕ್ಷಿಸೋ ಶ್ರೀಹರಿ ನಮ್ಮ ಸ್ವಾಮಿಯಾಗಿ ರಕ್ಷಿಸೋ. ಜಲದಲ್ಲಿ ಮತ್ಸ್ಯಾವತಾರನಾಗಿ ಸ್ಥಳದಲ್ಲಿ ವಾಮನನಾಗಿ ರಕ್ಷಿಸಯ್ಯ. ನಮ್ಮ ನೆನೆಪರ ಆಕಾಶದಲ್ಲಿ ತ್ರಿವಿಕ್ರಮನಾಗಿ ರಕ್ಷಿಸೋ. ಮಾರ್ಗದಲ್ಲಿ ವರಾಹನಾಗಿ ರಕ್ಷಿಸೋ. ಭಯವಾದಲ್ಲಿ ನರಸಿಂಹನಾಗಿ
ರಕ್ಷಿಸಯ್ಯ ನಮ್ಮ ಅಶ್ವಗಳಲ್ಲಿ ನೋಡಿರಲ್ಲ ರಂಗೋಲಿ ಈ ರೀತಿಯಲ್ಲಿ ಕಲಿಸಿ ಈಗ ಒಂದೊಂದು ಚುಕ್ಕಿನ ಒಂದೇ ಕಡೆ ವಿಡಿಯೋದಾಗ ತೋರಿಸಿದಂಗೆ ಓನ್ಲಿ ಒನ್ ಸೈಡ್ ಮಾತ್ರನೇ ಹಿಂಗೆ ಪ್ರತಿಯೊಂದು ಚುಕ್ಕಿನ ಲೈನ್ಗೆ ಜಾಯಿಂಟ್ ಮಾಡ್ಕೋತಾ ಹೋಗಬೇಕು. ಓನ್ಲಿ ಒಂದು ಕಡೆ ಮಾತ್ರನೇ ಮಾಡಬೇಕು. ದುರ್ಮಾರ್ಗಗಳಲ್ಲಿ ಹಯಗ್ರೀವನಾಗಿ ಅನ್ಯ ದೇವತಾ ಭಜನೆಗಳಲ್ಲಿ ರಕ್ಷಿಸಯ್ಯ ನಮ್ಮ ವಿಶ್ವಮೂರುತಿಯಾಗಿ ನರಕಗಳಲ್ಲಿ ಕೂರ್ಮನಾಗಿ ರಕ್ಷಿಸೋ ಆಪತ್ಕಾಲದಲ್ಲಿ ಧನ್ವಂತರಿಯಾಗಿ ನಾನು ನನ್ನದು ಎಂಬ ವಿಷಯಗಳಲ್ಲಿ ರಕ್ಷಿಸಯ್ಯ ನಮ್ಮ ಮಹಿದಾಸ ಮೂರುತಿಯಾಗಿ ಪಾಖಂಡ ಮತದಲ್ಲಿ ಬೌದ್ಧನಾಗಿ ರಕ್ಷಿಸೋ ಆಕ್ರೋಧ ವಿಷಯಗಳಲ್ಲಿ ಬಲರಾಮನಾಗಿ ಅಜ್ಞಾನ ವಿಷಯದಲ್ಲಿ ರಕ್ಷಿಸಯ್ಯ ನಮ್ಮ ಈಗ ಒಂದು ಕಡೆ ಕಲಿಸಿವಲ್ಲ, ಈಗ ಮತ್ತೆ ಆಪೋಸಿಟ್ ಆಗಿ ಚುಕ್ಕಿಗಳನ್ನ ಕಲಿಸ್ಕೊತಾ ಹೋಗಬೇಕು. ಲೈನ್ ಕೆಳಗೆ ಮ್ಯಾಲೆ ಚುಕ್ಕಿಗೆ ಜಾಯಿಂಟ್ ಮಾಡ್ಕೋತಾ ಹೋಗಬೇಕು. ರಂಗೋಲಿ ಹಾಕಿದರೆ ನಿಮ್ಗೆ ಜಾಯಿಂಟ್ ಮಾಡೋಕಲ್ಕ ಈಸಿಯಾಗಿ ಅರ್ಥ ಆಗ್ತದೆ. ಇದೇ ರೀತಿಯಲ್ಲಿ ಎಲ್ಲ ಚುಕ್ಕಿಗಳಿಗೆ ಈ ಲೈನ್ಸ್ನ ಕಂಪ್ಲೀಟ್ ಆಗಿ ಕಲಿಸ್ಕೊತಾ ಹೋಗಬೇಕು. ನೋಡಿರಲ್ಲ, ಪೆಟಲ್ಸ್ ಎಲ್ಲ ದಳಗಳು ಒಂದು ಕೂಡ ಮೇಲಕ್ಕೆ ಕೆಳಕ್ಕೆ ಹೋಗಲ್ದಂಗೆ ನೀಟಾಗಿ ಈಸಿಯಾಗಿ ಕಲಿಸು ಬಂದಲ್ಲ. ರಂಗೋಲಿ ಬಗ್ಲಿ ಕೂಡ ಸರಿಯಲ್ದಂಗೆ ನೀಟಾಗಿ ಅಲಂಕಾರ ಕಾಣಿಸ್ತದ. ಒಂದು ವೇಳೆ ನಿಮ್ಗೆ ಸಹಸ್ರದಳ ಪದ್ಮ ಬಂದರೆ ನಿಮ್ಗೆ ಬಂದ ರೀತಿಯಲ್ಲಿನೇ ಹಾಕ್ರಿ. ಹೊಸದಾಗಿ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಹಾರಲ್ಲ, ಅವ್ರಿಗೋಸ್ಕರ ಮತ್ತೊಂದು ಸಲ ಈ ರಂಗೋಲಿನ ಚುಕ್ಕಿಲಿಂತ ಹಾಕಿ ತೋರಿಸಿನಿ. ಈಸಿಯಾಗಿ ಹಾಕ್ಬಂದಲ್ಲ ಅಂತ ಹೇಳಿ ಈ ರೀತಿಯಲ್ಲಿ ತೋರಿಸಿನಿ. ಈಗ ಲಕ್ಷ್ಮೀದೇವಿ ಸ್ವರೂಪ ಸಹಸ್ರದಳ ಪದ್ಮ ಆಯ್ತಲ್ಲ, ಇದಕ್ಕೆ ವೆಂಕಟೇಶನ ಅಲಂಕಾರ ತೋರಿಸ್ತೀನಿ. ರಂಗೋಲಿ ಅಲಂಕಾರ ಶೇಷಶಯನ ಆದ ವೆಂಕಟೇಶನ ರೂಪ ಕಾಣಿಸ್ತದ. ಶನಿವಾರ ದ್ವಾದಶಿ, ಇವತ್ತು ಸಹಸ್ರದಳ ಪದ್ಮಕ್ಕೆ ವೆಂಕಟೇಶನ ರೂಪ ಅಲಂಕಾರ ತೋರಿಸ್ತಾ ಇದ್ದೀನಲ್ಲ. ದೇವ್ರ ಕಟ್ಟಿ ಮೇಲೆ ನಾರಾಯಣ ಹೃದಯ ರಂಗೋಲಿ, ಲಕ್ಷ್ಮೀ ಹೃದಯ ರಂಗೋಲಿ ಬಿಡಿಸೀನಿ. ಆ ವಿಡಿಯೋನ ಮತ್ತೊಂದು ಸಲ ತೋರಿಸ್ತೀನಿ. ಆಲ್ರೆಡಿ ಚಾನಲ್ದಾಗ ಭಾಳ ಸರ್ತಿನೇ ತೋರಿಸಿನಲ್ಲ, ಅದಕ್ಕೆ ಅದನ್ನು ಆ್ಯಡ್ ಮಾಡಿಲ್ಲ. ಇದು ಮಾತ್ರನೇ ಅಲಂಕರಿಸಿ ತೋರಿಸ್ತಾ ಇದ್ದೀನಿ. ಹೊಸದಾಗಿ ರಂಗೋಲಿ ಹಾಕಿದಾಗ ಮಾತ್ರನೇ ನಿಮ್ಮೆಲ್ಲರಿಗೆ ತೋರಿಸ್ಲಿಕ್ಕೆ ರಂಗೋಲಿ ಹಾಕಿ ತೋರಿಸ್ತೀನಿ. ದಿನನಿತ್ಯ ಹಾಕುವ ರಂಗೋಲಿಗಳು ಪ್ರತಿನಿತ್ಯ ಹಾಕ್ತೀವಲ್ಲ, ಅದನ್ನು ವಿಡಿಯೋ ಏನು ಮಾಡೋಂಗಿಲ್ಲ. ಈ ರಂಗೋಲಿ ಅಲಂಕಾರ ಹಾಕಿದದಕ್ಕೆ ಇದನ್ನು ಹಾಕಿ ತೋರಿಸ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಪ್ರಯತ್ನ ಮಾಡ್ತೀರಿ ಅಂತ ಹೇಳಿ. ಈಗ ದೇವ್ರನ್ನ ಕಿರೀಟ ಅಲಂಕರಿಸಿನಲ್ಲ, ಈಸಿಯಾಗಿ ಹಾಕು ಬಂದಲ್ಲ. ದೇವ್ರ ರೂಪ ಬರುವಂಗ ಮಾತ್ರನೇ ಹಾಕಿ ತೋರಿಸ್ತಾ ಇದ್ದೀನಿ. ಹಸ್ತ ಅಲಂಕಾರ ಹಾಕಿಂದ ಈಗ ದೇವ್ರ ಪಾದ ಅಲಂಕರಿಸಬೇಕು. ರಂಗೋಲಿ ಅಲಂಕಾರ ಇಷ್ಟೇ, ಈಸಿಯಾಗಿ ಬರಿಬಂದು. ಇದಾದ ಮೇಲೆ ಶೇಷದೇವ್ರನ್ನ ಅಲಂಕರಿಸಿ ತೋರಿಸ್ತೀನಿ. ಇದಕ್ಕೆ ಗದಾ ಪದ್ಮ ಮತ್ತು ಶಂಖಚಕ್ರ ಅಲಂಕರಿಸೀನಿ. ನೋಡಿರಲ್ಲ ರಂಗೋಲಿ ಅಲಂಕಾರ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದ ಅಂತ ಹೇಳಿ ಅಂದ್ಕೊತಾಯಿನಿ. ಇಷ್ಟ ಆದರೆ ಮಾತ್ರ ಎಲ್ಲರೂ ಪ್ರಯತ್ನ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ರಕ್ಷಿಸಯ್ಯ ನಮ್ಮ ಅಶ್ವಗಳಲ್ಲಿ ನಲನಾಗಿ ರಕ್ಷಿಸು ಆ ಯೋಗಿಗಳಿಗೆ ದತ್ತಾತ್ರೇಯನಾಗಿ ಕರ್ಮ ಬಂಧನಗಳ ಕಳೆದು ರಕ್ಷಿಸಯ್ಯ ನಮ್ಮ ಕಪಿಲ ಮೂರ್ತಿಯಾಗಿ ಕಾಮ ವಿಷಯಗಳಲ್ಲಿ ಕುಮಾರನಾಗಿ ರಕ್ಷಿಸು ದುರ್ಮಾರ್ಗಗಳಲ್ಲಿ ಹಯಗ್ರೀವನಾಗಿ ಅನ್ಯ ದೇವತಾ ಭಜನೆಗಳಲ್ಲಿ ರಕ್ಷಿಸಯ್ಯ ನಮ್ಮ ವಿಶ್ವಮೂರುತಿಯಾಗಿ ನರಕಗಳಲ್ಲಿ ಕೂರ್ಮನಾಗಿ ರಕ್ಷಿಸೋ ಆಪತ್ಕಾಲದಲ್ಲಿ ಧನ್ವಂತರಿಯಾಗಿ ನಾನು ನನ್ನದು ಎಂಬ ವಿಷಯಗಳಲ್ಲಿ ರಕ್ಷಿಸಯ್ಯ ನಮ್ಮ ಮಹಿದಾಸ ಮೂರುತಿಯಾಗಿ ಪಾಖಂಡ ಮತದಲ್ಲಿ ಬೌದ್ಧನಾಗಿ ರಕ್ಷಿಸು ಆಕ್ರೋಧ ವಿಷಯಗಳಲ್ಲಿ ಬಲರಾಮನಾಗಿ ಅಜ್ಞಾನ ವಿಷಯದಲ್ಲಿ ರಕ್ಷಿಸಯ್ಯ ನಮ್ಮ ವೇದವ್ಯಾಸ ಮೂರುತಿಯಾಗಿ ಅನಿತ್ಯ ಫಲಗಳಿಂದ ವೃಷಭನಾಗಿ ರಕ್ಷಿಸೋ ಅನ್ಯಮತ ದೋಷ ಪರಿಹರಿಸಿ ನಮ್ಮ ಕಲಿಯುಗದ ಕಲ್ಮಶ ಕಳೆದು ರಕ್ಷಿಸಯ್ಯ ನಮ್ಮ ಕಲ್ಕಿ ಮೂರುತಿಯಾಗಿ
ಪ್ರಾತಃ ಕಾಲದಲ್ಲಿ ಕೇಶವ ನಮ್ಮ ರಕ್ಷಿಸೋ, ಸಂಗಮ ಕಾಲದಲ್ಲಿ ಗೋವಿಂದನಾಗಿ, ಪರಾಹ್ನ ಕಾಲದಲ್ಲಿ ರಕ್ಷಿಸಯ್ಯ ನಮ್ಮ ನಾರಾಯಣನಾಗಿ, ಮಧ್ಯಾಹ್ನ ಕಾಲದಲ್ಲಿ ವಿಷ್ಣು ನಮ್ಮ ರಕ್ಷಿಸೋ, ಅಪರಾಹ್ನ ಕಾಲದಲ್ಲಿ ಮಧುಸೂದನನಾಗಿ, ಸಾಯಾಹ್ನ ಕಾಲದಲ್ಲಿ ರಕ್ಷಿಸಯ್ಯ ನಮ್ಮ ಮಾಧವನಾಗಿ, ನಿಶಿಕಾಲದಲ್ಲಿ ಪದ್ಮನಾಭ ನಮ್ಮ ರಕ್ಷಿಸೋ, ಅರ್ಧರಾತ್ರಿಯಲ್ಲಿ ಹೃಷಿಕೇಶನಾಗಿ, ಅಪರಾತ್ರಿಯಲ್ಲಿ ಶ್ರೀವತ್ಸಮೂರುತಿಯಾಗಿ, ಉಷಃಕಾಲದಲ್ಲಿ ಜನಾರ್ದನ ನಮ್ಮ ನೀವು, ನಮ್ಮ ನೀವು. ಸರ್ವಕಾಲವ ಸಂಧಿಸಿ ಹರಿಚಕ್ರವೇ ನಿಮ್ಮ ಅತಿಜಾಲ ಪ್ರಭೆಗಳಿಂದ ಪ್ರಳಯ ಕಾಲದ ಅಗ್ನಿಯಂತೆ ಬೇಗ ಸುಡುವೈರಿಗಳ ಸೈನ್ಯವನ್ನು, ವಿಷ್ಣು ವಾಯು ಒಡಗೂಡಿ ತೃಣವ ಸುಡುವಂತೆ ವಿಷ್ಣು ಶಂಖವೇ ನಿಮ್ಮ ಧನಿ ದುರಿದು ಯದುರಾಕ್ಷಸರ ಎಡೆಗೂಡಿ ಭಯವ ಬಿಡಿಸಿ ಲಯವು ಮಾಡಿ ವಿಭೂತಿ ಗಂಧರ್ವರ ಪುಷ್ಟಾಂಡ ಓಡಿಸಿ ನಮ್ಮ ಸಲಹಬೇಕೆಂದು ಪ್ರಾರ್ಥನೆಯೂ ಮಾಡಿದೆ. ಶತಚಂದ್ರ ಪ್ರಭೆಯಂತೆ ಹೊಳೆಯುವ ಹಲಗೆಯು ನಮ್ಮ ಅತಿ ಪ್ರೇಮದಿಂದ ವೈರಿಗಳ ಕಣ್ಣಿಗೆ ಕಾಣಬಾರದಂತೆ ಮಾಡಿ ತೋರುವ ನಿಮ್ಮ ತೇಜವನೆಂಬೆನು. ಸಾಮವೇದಕ್ಕೆ ಅಭಿಮಾನಿಯಾದ ಗರುಡವನು ಏರಿ ವಿಷ್ಣು ಮುಕ್ತಾಭರಣ ಕೌಸ್ತುಭಾಭರಣ ರತ್ನಗಳಿಂದ ಅವತಾರ ಮೂರುತಿಗಳಿಂದ ಶ್ರೀಹರಿ ಎದ್ದು ನಮ್ಮ ರಕ್ಷಿಸಲಿ. ಸರ್ವ ದುರಿತಗಳೆಲ್ಲ ಅಂಜಿ ಓಡುತಿಹವು. ಈ ಪರಿಯಿಂದ ವಿಶ್ವವ್ಯಾಪಕನಾಗಿ ಒಳಹೊರಗೆ ವ್ಯಾಪಕನಾಗಿ ರಕ್ಷಿಸಿದ ನಮ್ಮ ಶ್ರೀಮದ್ ಆನಂದ ತೀರ್ಥ ಗುರುವಂತರ್ಯಾಮಿ. ಅಶ್ವಗಳಲ್ಲಿ ನಲನಾಗಿ ರಕ್ಷಿಸು, ಆ ಯೋಗಿಗಳಿಗೆ ದತ್ತಾತ್ರೇಯನಾಗಿ ಕರ್ಮ ಬಂಧನಗಳ ಕಳೆದು ರಕ್ಷಿಸಯ್ಯ. ನಮ್ಮ ಕಪಿಲ ಮೂರ್ತಿಯಾಗಿ ಕಾಮ ವಿಷಯಗಳಲ್ಲಿ ಕುಮಾರನಾಗಿ ರಕ್ಷಿಸು. ದುರ್ಮಾರ್ಗಗಳಲ್ಲಿ ಹಯಗ್ರೀವನಾಗಿ ಅನ್ಯ ದೇವತಾ ಭಜನೆಗಳಲ್ಲಿ ರಕ್ಷಿಸಯ್ಯ. ನಮ್ಮ ವಿಶ್ವಮೂರುತಿಯಾಗಿ ನರಕಗಳಲ್ಲಿ ಕೂರ್ಮನಾಗಿ ರಕ್ಷಿಸೋ. ಆಪತ್ಕಾಲದಲ್ಲಿ ಧನ್ವಂತರಿಯಾಗಿ ನಾನು ನನ್ನದು ಎಂಬ ವಿಷಯಗಳಲ್ಲಿ ರಕ್ಷಿಸಯ್ಯ ನಮ್ಮ ಮಹಿದಾಸ ಮೂರುತಿಯಾಗಿ. ಪಾಖಂಡ ಮತದಲ್ಲಿ ಬೌದ್ಧನಾಗಿ ರಕ್ಷಿಸು.